Hello dear students, welcome to the business studies class. Today is day 29 of our class and what is today's class topic? The choice of form of business organization. ಇವತ್ತಿನ ಕ್ಲಾಸ್ ವಿಷಯ ಏನಿದೆ ನೋಡಿ ವ್ಯವಹಾರ ಸಂಘಟನೆಯ ಪ್ರಕಾರದ ಆಯ್ಕೆ. Now we have covered all the 5 types of business organization and today is our last class for chapter number 2. Now what we are going to understand here that out of the 5 kinds of business or forms of business organization that you have learned, how to select the best one. Okay, so let us start. Now first let us understand what are the factors that influence the choice of the form of business organization. ನಾಳೆ ಭವಿಷ್ಯದಲ್ಲಿ ನೀವು ಒಂದು ಒಳ್ಳೆ ವ್ಯಾಪಾರಿ ಆಗಬಹುದು, ಒಂದು ಬಿಸ್ನೆಸ್ ಮ್ಯಾನ್ ಆಗಬಹುದು, ಅಥವಾ ಒಂದು ಸಲಹೆಗಾರ ಆಗಬಹುದು, ಒಂದು ಕನ್ಸಲ್ಟೆನ್ಸಿ ಫರ್ಮ್ ಓಪನ್ ಮಾಡಬಹುದು, or you can be a part of any form of business organization directly or indirectly. You might be an investor, you might be an employee, or you might be a partner in any kind of business. You never know what is there in your future. So ಯಾವ ಆಧಾರ ಮೇಲೆ ನಾವು ಒಂದು ಒಳ್ಳೆ ಬಿಸ್ನೆಸ್ ಅನ್ನು ಆಯ್ಕೆ ಮಾಡಬೇಕು. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಇಷ್ಟು ದಿನದಿಂದ ನೋಡ್ರಿ ಆಲ್ಮೋಸ್ಟ್ 1 ತಿಂಗಳಾಯ್ತು ಪಾಠವನ್ನು ಕಲಿಲಿಕ್ಕತ್ತೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಆ ಇಡೀ 1 ತಿಂಗಳು ನೀವು ಏನು ಅಭ್ಯಾಸ ಮಾಡಿರಿ ಅದರ ಸಾರಾಂಶ ಇದೆ. ಸೊ ಯಾವಾಗ 5 ಪ್ರಕಾರದ ಬಿಸ್ನೆಸ್ ವ್ಯಾಪಾರ ಪ್ರಕಾರಗಳನ್ನು ತಿಳ್ಕೊಂಡಿರಿ, ಯಾವ ಆಧಾರ ಮೇಲೆ ಆಯ್ಕೆ ಮಾಡ್ಕೋಬೇಕು. ಸೊ ನೋಡ್ರಿ ಏನು ಹೇಳ್ತಾರೆ ನಾವು ವ್ಯವಹಾರ ಸಂಘಟನೆಯ ಪ್ರಕಾರದ ಆಯ್ಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಯಾವ ಅಂಶಗಳು ಒಂದು ಆಯ್ಕೆಗೆ ಏನು ಡಿಸಿಷನ್ ಮಾಡ್ತೀವಿ, ಯಾವ ಅಂಶಗಳ ಪ್ರಭಾವ ಇರುತ್ತೆ. ಸೊ ದ ಫಸ್ಟ್ ಪಾಯಿಂಟ್ ಈಸ್ ಕಾಸ್ಟ್ ಅಂಡ್ ಈಸ್ ಇನ್ ಸೆಟ್ಟಿಂಗ್ ಅಪ್ ದ ಆರ್ಗನೈಸೇಷನ್. ವೆಚ್ಚ ಮತ್ತು ಸಂಘಟನೆಯ ಸ್ಥಾಪನೆಯಲ್ಲಿ ಸುಗಮತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಇಟ್ ಹ್ಯಾಸ್ ಟು ಬಿ ಕಾಸ್ಟ್ ಫ್ರೆಂಡ್ಲಿ because you do not have unlimited money. Money is limited resource. So what will be the cost of starting that business? And the second aspect that you will consider is whether it is easy to set up that business. ಆ ಒಂದು ಸಂಘಟನೆಯ ಸ್ಥಾಪನೆ ಮಾಡುವುದು, ಅದನ್ನ ಸ್ಟಾರ್ಟ್ ಮಾಡುವುದು ಈಸಿ ಐತಿ ಓ ಇಲ್ಲ. ಸೆಕೆಂಡ್ ಈಸ್ ಲಯಬಿಲಿಟಿ. 5 ಪ್ರಕಾರದ ವ್ಯವಹಾರ ಸಂಘಟನೆಗಳನ್ನು ಕಲಿತೀವಿ ನೋಡ್ರಿ. ಪ್ರತಿಯೊಂದು ವ್ಯವಹಾರ ಸಂಘಟನೆಯಲ್ಲಿ ಏನು ಹೊಣೆಗಾರಿಕೆ ಐತಿ, ಕೆಲವೊಂದು ಕಡೆ ಅಪರಿಮಿತಿ ಐತಿ, ಕೆಲವೊಂದು ಕಡೆ ಮಿತಿ ಇರುವಂತದ್ದು ಐತಿ. ಅದ್ರ ತಕ್ಕಂಗನ ಅದರ ಮೇಲೆ ನಿಮಗೆ ಲಾಭಗಳೂ ಅದಾವ. ಬಟ್ ನಿಮ್ ಕಡೆ ಏನು ಸೌಲಭ್ಯತೆಗಳು ಅದಾವ, ವಾಟ್ ಎವರ್ ಫೆಸಿಲಿಟೀಸ್ ಯು ಹ್ಯಾವ್, ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಯು ವಿಲ್ ಟೇಕ್ ದ ಡಿಸಿಷನ್, isn't it? So you need to consider that how much facility you have, how many resources you have, how much risk taking ability you have. Taking all the parameters into consideration only you can start any new kind of business. So in that liability is also one major point. ಹೊಣೆಗಾರಿಕೆ ಈ ಒಂದು ಪ್ರಮುಖವಾದಂತದ್ದು ಏನಾಗಿರುತ್ತೆ ನೋಡ್ರಿ ಅಂಶ ಆಗಿದೆ. ನೆಕ್ಸ್ಟ್ ಏನು ಹೇಳ್ತಾರೋ ಕಂಟಿನ್ಯೂಟಿ. ಎವ್ರಿಬಡಿ ವಾಂಟ್ಸ್ ಟು ಸ್ಟಾರ್ಟ್ ಅ ಬಿಸ್ನೆಸ್ ವಿಚ್ ಕಂಟಿನ್ಯೂಸ್ ಫಾರ್ ಇಯರ್ಸ್ ಟುಗೆದರ್. Nobody is planning to start a business which should get over within a year or 2. If it is so, then that will be contract-based business. It will be a joint venture or where the time limit is already decided in advance. Yes, that kind of businesses can also be done. So then, what will be the continuity of your business? You need to think that also. For how much time frame you want to continue that business. ಮ್ಯಾನೇಜ್ಮೆಂಟ್ ಅಬಿಲಿಟಿ. ನೋಡ್ರಿ ಎಲ್ಲರಿಗೂ ಮ್ಯಾನೇಜ್ಮೆಂಟ್ ಬರತೈತಿ ಅಂತ ಇರಂಗಿಲ್ಲ. ಕೆಲವರಿಗೆ ಬೈ ಬರ್ತ್ ಬರ್ತೈತಿ, ಕೆಲವೊಬ್ರು ಅದರ ಸಲುವಾಗಿ ಎಜುಕೇಶನ್ ತಗೋತಾರೋ, ಇನ್ ಕೆಲವೊಬ್ಬರಿಗೆ ಒಟ್ಟ ಬರಂಗಿಲ್ಲ, ಅವ್ರು ಏನ್ ಮಾಡ್ತಾರೋ ಅಂತವರಿಗೆ ಜಾಬ್ ಮೇಲೆ ಇಟ್ಕೋತಾರೋ. ಓಕೆ, ಸೊ ದೆನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಹೌ ಮಚ್ ಮ್ಯಾನೇಜ್ಮೆಂಟ್ ಅಬಿಲಿಟಿ ಯು ಆಸ್ ಅ ಓನರ್ ಯು ಹ್ಯಾವ್. ಓಕೆ, ನಿರ್ವಹಣೆಯ ಸಾಮರ್ಥ್ಯ ನಿಮ್ಮಲ್ಲಿ ಎಷ್ಟೈತಿ ಅದನ್ನು ನೀವು ಕನ್ಸಿಡರ್ ಮಾಡಬೇಕಾಗ್ತೈತಿ ಯಾವಾಗ ಒಂದು ವ್ಯವಹಾರವನ್ನು ಸ್ಥಾಪನೆ ಮಾಡ್ತೀವಿ. ದೆನ್ ಕ್ಯಾಪಿಟಲ್ ಕನ್ಸಿಡರೇಷನ್. ಅಗೇನ್ how you are going to raise the capital, whether it will be completely yours or you will involve the partners or there will be a joint stock company. In what way you are planning to start your business, that decision will be taken in keeping in mind the capital consideration that you have.
ಓಕೆ, ನಿಮ್ಮ ಕಡೆ ಇರುವಂತ ಬಂಡವಾಳದ ಏನು ಅವಶ್ಯಕತೆ ಐತಿ ಮತ್ತ ಸೋರ್ಸಸ್ ಅದಾವು ಎಲ್ಲಿ ನೀವು ಅದನ್ನ ಗಳಿಸಬಹುದು, ಅದನ್ನೆಲ್ಲ ನಾವು ಏನ್ ಮಾಡ್ಬೇಕಾಗ್ತೈತಿ, ಕನ್ಸಿಡರೇಷನ್ ದಲ್ಲಿ ತಗೋಬೇಕಾಗ್ತೈತಿ. ದೆನ್ ಡಿಗ್ರಿ ಆಫ್ ಕಂಟ್ರೋಲ್, ವ್ಯಾಪಾರ ಮೇಲೆ ನಿಯಂತ್ರಣ ಇರ್ಲಿಲ್ಲ ಅಂದ್ರೆ ವ್ಯಾಪಾರ ನುಕ್ಸಾನದಲ್ಲಿ ಕನ್ವರ್ಟ್ ಆಗ್ಲಿಕ್ಕೆ ಬಹಳ ಟೈಮ್ ತಗೊಳಂಗಿಲ್ಲ. ಓಕೆ, ಸಕ್ಸಸ್ ಅಂಡ್ ಫೇಲ್ಯೂರ್ ಕ್ಯಾನ್ ಹ್ಯಾಪನ್ ವಿದಿನ್ ಸೆಕೆಂಡ್ಸ್. ಟು ಮೇಂಟೈನ್ ಇಟ್ ಈಸ್ ದ ರಿಯಲ್ ಚಾಲೆಂಜ್. ಓಕೆ, in a fraction of seconds somebody can become huge success, and in a fraction of seconds it can become disastrous also. What is the most challenging job is to maintain the success. Okay, and for that a fair degree of control is required. So ನಿಯಂತ್ರಣದ ಮಟ್ಟ ಎಷ್ಟು ಐತಿ ಅದನ್ನು ಬಹಳ ಲಕ್ಷ್ಯ ಕೊಡಬೇಕಾಗ್ತೈತಿ ನೋಡ್ರಿ. See, I am telling you very genuinely, though India is the second most populated nation, we are still facing the issue of getting good employees. See, understand this, there is a huge unemployment. Okay, agreed, valid, that many of the people are having the degree and they are not having job, but in practical real life situation, if you see that those who are having the job, they do not have the real capacity or capability to do the job. Okay, so there's a contrast between two real situations, and therefore the degree of control might help in solving that kind of issues. Last one, what kind of nature of business it is. You have learned it in your first chapter that there are various types of businesses. ವ್ಯವಹಾರದ ಸ್ವರೂಪ. ಸೊ ಯಾವ ಪ್ರಕಾರದ ವ್ಯವಹಾರದ ಸ್ವರೂಪದ ಬಿಸ್ನೆಸ್ ಅನ್ನು ನೀವು ಮಾಡಬೇಕಂತ ಇಚ್ಛುಕ ಅದಿರಿ. Okay, now see, this one chart is very important. Your complete chapter 2 is covered in this one chart. Okay, so it is very very important as well as very very easier also to revise the whole chapter. ನಿಮ್ದು ಇಡೀ ಚಾಪ್ಟರ್ 2 ಏನಾಗಿರುತ್ತೆ ನೋಡ್ರಿ, ಇದು ಒಂದು ಟೇಬಲ್ ನಲ್ಲಿ ಕವರ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಬೇಸಿಸ್ ಆಫ್ ಕಂಪ್ಯಾರಿಸನ್. ನೀವು ಈಗ ಏನ್ ಮಾಡಿದ್ರಿ, ಕಂಪ್ಯಾರಿಸನ್ ತೋರಿಸಾಕತ್ತೀವಿ ಬಿಟ್ವೀನ್ ಆಲ್ ದ 5 ಟೈಪ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಎಷ್ಟು ಬಿಸ್ನೆಸ್ ಆರ್ಗನೈಸೇಷನ್ ಕಲ್ತೀರಿ, 5 ಪ್ರಕಾರಗಳನ್ನು ಕಲ್ತೀರಿ. ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, cooperative society, and the last one is the joint stock company. First one, formation, ಸ್ಥಾಪನೆ ಹೇಗಾಗಿದೆ ನೋಡ್ರಿ. ನಾ ಇಲ್ಲಿ ಕನ್ನಡದಲ್ಲಿನೂ ಇದು ಕೊಟ್ಟೇನಿ. Okay, it is there in your textbook, but I am not going to explain this completely in Kannada. I am going to explain it in English and Kannada here only. Okay, afterwards if you are not having textbook, you can copy it down from the PPT slide, or else you can see into your textbook and write, but writing is compulsory. Okay, so ಸ್ಥಾಪನೆ ಹೇಗಾಗಬೇಕು. If we are speaking about sole proprietorship business, okay, we will go on taking one by one all the points. So what we are taking a comparison, first point is formation, ಸ್ಥಾಪನೆ ಯಾವುದು. minimum legal formalities are there and it is the easiest business to form. ಇಲ್ಲಿ ಹಂತ ಪರಿ ಬಹಳಷ್ಟು ಕಾನೂನು ಕಾಯ್ದೆ ಇಲ್ಲ, ಬರೀ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಷ್ಟು ಅಪ್ಲೈ ಆಗ್ತೈತಿ, ಅದು ಒಂದು ಸ್ಪೆಸಿಫಿಕ್ ಟರ್ನ್ ಓವರ್ ಇದ್ದಾಗ ಮಾತ್ರ. ಓಕೆ, ಯಾವಾಗ ನಾವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬಗ್ಗೆ ಮಾತಾಡ್ತೀವಿ, ವೆನ್ ವಿ ಸ್ಪೀಕ್ ಅಬೌಟ್ ದ ಪಾರ್ಟ್ನರ್ಶಿಪ್ ಬಿಸ್ನೆಸ್, ರಿಜಿಸ್ಟ್ರೇಷನ್ ಇಸ್ ಆಪ್ಷನಲ್. ನೋಡ್ರಿ, ದ ಪಾರ್ಟ್ನರ್ಶಿಪ್ ಆಕ್ಟ್ 1932 it does not make it compulsory for you to register your firm and file the partnership deed and other legal documents. So ಅದು ಏನೈತಿ, ಕಂಪ್ಲೀಟ್ಲಿ ಆಪ್ಷನಲ್ ಐತಿ. ನಿಮ್ಮ ಮರ್ಜಿ ಇತ್ತು, ನಿಮಗೆ ಸೇಫ್ಟಿ ಇಡುವುದಿತ್ತು, ನೀವು ರಿಜಿಸ್ಟ್ರೇಷನ್ ಮಾಡಿಸಬಹುದು ಅಥವಾ ನೀವು ಅದನ್ನ ಬಿಡಬಹುದು. ಹಾಗಾಗಿ ನೀವು ಅಗೇನ್ ಇದರ ಸ್ಥಾಪನೆ ಹೆಂಗೈತಿ, ಇಟ್ಸ್ ವೆರಿ ಈಸಿ ಫಾರ್ಮೇಶನ್. Now a joint Hindu family business, less legal formalities. Here also there are no any as such huge legal formalities. Exemption from registration, ಇಲ್ಲೂ ನೀವು ರಿಜಿಸ್ಟ್ರೇಷನ್ ಮಾಡಿಸಬೇಕು ಅಂತ ಯಾವ ನಿಮ್ಮ ಮೇಲೆ ಪ್ರತಿಬದ್ಧ ಇಲ್ಲ. ಮತ್ತು ಇದರದ್ದು ಸ್ಥಾಪನೆ ಇಟ್ಸ್ ಈಸಿ ಟು ಫಾರ್ಮ್. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ, ಕೋಆಪರೇಟಿವ್ ಸೊಸೈಟಿ. ದ ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ ಅಕಾರ್ಡಿಂಗ್ ಟು ದ ಕೋಆಪರೇಟಿವ್ ಆಕ್ಟ್ 1912. If you do not register it, it becomes an illegal business activity. Okay, then it has greater legal formalities. It has to do all the regulations which are mentioned into the Cooperatives Act 1912. Let us speak about a joint stock company. The registration is compulsory according to the Companies Act 2013, which is currently functioning. It's lengthy and expensive
decision process also. Okay, so out of the three, if we see which is the most easiest one to start, it's the sole trading concern and partnership business. Both are very easy to be started. Then members. How many people are the members of each type of business organization? Here, as the word itself says, sole. Sole only means one. So, ಎಷ್ಟು ಮಂದಿ ಸದಸ್ಯರು ಇರ್ತಾರೆ ನೋಡ್ರಿ? ಏಕ ವ್ಯಕ್ತಿ, ಒಬ್ರು. Okay? Then here into the partnership business, so it is minimum 2 members. If it's a banking business, then maximum is 10, and others means it is 20. Okay? ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ you have to convert it into a company. Then what about the joint Hindu family business? At least 2 persons for the division of the family property and no maximum limit. ಕಮ್ಮಿ ಇಬ್ಬರಂತರೂ ಇರಲೇಬೇಕು. What about the cooperative society? At least 10 adults. Why we are using the word adult? Because in a joint Hindu family business, even the newborn baby, on the first day of birth itself, it becomes the member of that kind of business. Okay, that's why they are clearly mentioning, spashtvagi ಏನು ಹೇಳಕತ್ತಾರೆ ನೋಡ್ರಿ, that 10 adults are required, and there is also no maximum limit for cooperative society. Now, how many kinds of companies are there? Only 2 kinds of companies are there. So, what is the minimum number of members for a private company? 2. The minimum number of members for a public company? 7. What is the maximum limit for a private company? It is 200. This was the earlier figure. Now it is 200. And what about the public company? It is unlimited. Okay. Now, let us come to the most important point, capital contribution, because any business cannot be started without the capital investment. Okay. So, what is the capital contribution here? Okay, it has limited finance because only one person is putting the money will be limited. ಒಬ್ಬನ ವ್ಯಕ್ತಿ ಎಲ್ಲ ಬಂಡವಾಳವನ್ನು ಹಾಕ್ಲಿಕ್ಕತ್ತಾನೋ ಹಾಗಾಗಿ ಬಂಡವಾಳ ಹೇಗಿರ್ತೈತೆ ನೋಡ್ರಿ, ಎಷ್ಟು ಅವ್ರ ಕಡೆ ಇರ್ತೈತೆ ಅಷ್ಟ ಹಾಕ್ತಾರೋ. ಸೊ ಇಟ್ಸ್ ಅ ಲಿಮಿಟೆಡ್ ಫೈನಾನ್ಸ್. ಹಿಯರ್ ಆಲ್ಸೋ ಇಟ್ ಈಸ್ ಲಿಮಿಟೆಡ್ ಓನ್ಲಿ. ಒಂದಕ್ಕಿಂತ ಇಬ್ಬರು ಆಗ್ಬೋದು, ಇಬ್ಬರಿಗಿಂತ 10 ಆಗ್ಬೋದು, ಬಟ್ 10ಕ್ಕಿಂತ ಜಾಸ್ತಿ ಅಂತೂ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. Okay, so limited, but more than that can be raised in case of sole proprietorship. Idar jodi compare madidandra, if you compare it with the sole proprietorship business, it is more than sole proprietorship business, but then too it is less only. Okay, then here there is no question of capital only. All ancestral property is considered as capital only. Again, in cooperative society also the capital is limited. Large financial resources, whether it's a private company or a public company, both the companies will have large financial resources. Okay, now let us come to the next point, liability. See, this is only the point where we say that business is risky. Okay, so how much is the liability? The liability is unlimited for a sole proprietor business. In the same way, into the partnership business also, it is unlimited as well as joint. Not only unlimited but joint. What do you mean by joint? ಒಬ್ಬ ವ್ಯಕ್ತಿ, ಒಬ್ಬ ಪಾರ್ಟ್ನರ್ ಏನಾದ್ರೆ ನುಕ್ಸಾನ್ ಮಾಡ್ಯಾನಂದ್ರ ಅವನ ಕಡೆ ದುಡ್ಡು ಇಲ್ಲ ಅಂದ್ರೆ ಮತ್ತೊಬ್ಬ ಪಾರ್ಟ್ನರ್ ಅದನ್ನ ಪೇ ಮಾಡಬೇಕಾಗ್ತೈತಿ. ಸೊ ಅಪರಿಮಿತಿ ಅಂತೂ ಐತಿ, ಪ್ಲಸ್ ಅದು ಏನೈತಿ, ಜಾಯಿಂಟ್ನು ಐತಿ. Then ಇಲ್ಲಿ in the joint Hindu family business, only the karta has the unlimited liability. But the other members have the limited liability. Here also, our membership ಐತಿ ಅಷ್ಟ ಅವ್ರದ್ದು ಏನಿರ್ತೈತಿ liability limited ಐತಿ. Here also the shareholders are limited, having limited liability upon their shares value. ಎಷ್ಟು ಶೇರ್ಸ್ ಖರೀದಿ ಮಾಡ್ಯಾರೋ ಅಷ್ಟ ಶೇರ್ಸ್ ಅವ್ರ ಮೇಲೆ ಏನಿರ್ತೈತಿ, ಹೊಣೆಗಾರಿಕೆ ಇರ್ತೈತಿ, ಅದಕ್ಕಿಂತ ಜಾಸ್ತಿ ಇರಂಗಿಲ್ಲ. Control and management ಯಾರು ಮಾಡ್ತಾರೆ? See, we have taken these points into the factors to be considered while making a selection of business organization. So, who will have the control and management of these kind of businesses? So, first one, the owner takes all decisions. Okay, the sole proprietor only will take all the decisions, and the decision making is also quick. Because he doesn't need to ask anybody, no need of discussion, no need to take permission, no need for information to other partners or anything like that.
ಸೊ ಹಾಗಾಗಿ ಎಲ್ಲ ಡಿಸಿಷನ್ಗಳನ್ನು ನಿರ್ಣಯಗಳನ್ನು ಒಬ್ಬನ ತಗೋತಾನು, ಒಬ್ಬನ ನಿರ್ಣಯ ತಗೊಳಕತ್ತಾನ. ಹಾಗಾಗಿ ನಿರ್ಣಯಗಳು ಏನಾಗ್ತಾವ ನೋಡ್ರಿ, ಕ್ವಿಕ್ ಆಗ್ತಾವ, ಫಾಸ್ಟ್ ಆಗ್ತಾವ. ಹಿಯರ್ ದ ಪಾರ್ಟ್ನರ್ಸ್ ಟೇಕ್ ಡಿಸಿಷನ್. ಎಲ್ಲ ಪಾಲುದಾರರು ಒಗ್ಗಟ್ಟಾಗಿ ನಿರ್ಣಯಗಳನ್ನು ತಗೋತಾರು ಮತ್ತು ಎಲ್ಲಾರ್ಗೂ ಒಪ್ಪಿಗೆನೂ ಮಹತ್ವದ ಐತಿ. ದ ಕಾನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್ ಇಸ್ ಆಲ್ಸೋ ನೀಡೆಡ್. ಸಪೋಸ್ ಅವಾಗ ಡಿಸಿಷನ್ ತಗೋಬೇಕಾದ್ರೆ ಅವ್ರು ಅಲ್ಲಿ ಇರಲಿಲ್ಲ ಅಂದ್ರೂ ನೀವು ಅವರಿಗೆ ತಿಳಿಸ್ಬೇಕಾಗ್ತೈತಿ. ಅವ್ರ ಒಪ್ಪಿಗೆಯನ್ನು ತಗೊಂಡ ಮೇಲೆನ ನಿರ್ಣಯ ಮೇಲೆ ಕೆಲಸವನ್ನು ನಡೆಸಕ್ ಸಾಧ್ಯತೆ ಇರ್ತೈತಿ. ನಾವು into the joint Hindu family business, who takes the decision? Only the karta takes decision. Rest everybody has to just follow, only apply. Here the elected representatives, that is the management committee, takes the decision. Cooperative society ನೋಡಿ ಬಹಳ ದೊಡ್ಡ ಸಂಘ ಇರ್ತೈತಿ. ಸೊ ಪ್ರತಿಯೊಬ್ಬರು ಬಂದಲ್ಲಿ ನಿರ್ಣಯ ತಗೋಕ್ ಆಗಂಗಿಲ್ಲ. ಸೊ ಅವ್ರು ಏನ್ ಮಾಡಿರ್ತಾರು, ಡೆಮೋಕ್ರಸಿದಿಂದ ವೋಟಿಂಗ್ ಪವರ್ದಿಂದ ಏನ್ ಮಾಡಿರ್ತಾರು, ಒಂದು ಟೀಮ್ ಆಯ್ಕೆ ಮಾಡಿರ್ತಾರು, ಇಲೆಕ್ಟ್ ಮಾಡಿರ್ತಾರು. ಅವರ ಏನ್ ಮಾಡ್ತಾರೋ ಎಲ್ಲ ಡಿಸಿಷನ್ಗಳನ್ನು ತಗೋತಾರೆ. ಹಿಯರ್ ಅ ಸೆಪರೇಷನ್ ಬಿಟ್ವೀನ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್. ಇಲ್ಲಂದ್ರೆ ಇಡೀ ಓನರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ ನಡುವೆ ಏನೈತಿ, ಸೆಪರೇಷನ್ ಐತಿ. ಸೊ ಕಂಪ್ಲೀಟ್ಲಿ who has the control and management, actually it is divided between the owners and management, but then too management has the more power of control and taking the day-to-day decisions. Now let us go for the last point, that is continuity. Now see, first of all, it is unstable, not guaranteed whether it will continue 1 year also or not. Unstable business and owners regarded as one. The business and the owner both are regarded as one. There is no separate legal entity. Okay. Here little bit more stable because instead of one head there are minimum 2 heads. So they can see what are good and bad points and accordingly they can take the decisions. But here also they are affected by the status of the partners. Now what the other person is doing, ultimately it will affect the goodwill and the functioning of the business. One partner is very nice, running the business with all the legal norms, and the another one is not doing so. So that another partner's whatever behavior is there, it will have an impact on the other partners as well as the whole partnership business. Then here the joint Hindu family business is far more stable and it continues even if the karta dies, because the next eldest member will become the karta, and therefore it is a stable business because it's a family business, and the next immediate whoever is the eldest person will become the karta, and therefore this business continues even if the karta dies. What about cooperative society? It is stable because of the separate legal status. The cooperative society is different as compared to its members. And lastly, company, stable because of separate legal status. Both the kind of form of organizations enjoy a separate legal entity. It means their members are different and the firm is considered as different. Now the same points are written in Kannada language. ಇದೆಲ್ಲ ಡಿಟ್ಟೋ ನಾ ಏನು ತಿಳಿಸಿದ್ನಿ ಅದೆಲ್ಲ ಕನ್ನಡದಾಗ ಐತಿ ನೋಡ್ರಿ. ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ದಾಗ ಐತಿ. So kindly see it from there and you can write it down. Okay. So with this we have completed our chapter number 2. See, chapter number 2 went very lengthy. Almost it took a month to complete for us this second chapter. Okay. But similarly it has marks weightage also. See, normally only it has 19 marks weightage. Now after the reduction of syllabus, ultimately its weightage will become more. Okay, so you assume that it will have the marks weightage somewhere between 22 to 25 marks, this one chapter only. Okay, so which comes down to almost 1/4 of your answer sheet. So therefore, what will be my sincere suggestion, that kindly read by heart, understand everything same day. Business study ಒಂದು ಹಂತ ವಿಷಯ ಐತಿ, ತಿಳ್ಕೊಳಕ್ ಭಾಳ ಈಸಿ ಐತಿ. ಬಟ್ ಇದನ್ನ ಯಾವಾಗ ನೀವು ಬರೀತೀರಿ ನಿಮಗೆ ಟೈಮ್ ಸಾಲಂಗಿಲ್ಲ, ಬಿಕಾಸ್ ದ ಆನ್ಸರ್ ಶೀಟ್ ವಿಲ್ ಬಿ ವೆರಿ ಲೆಂದಿ. ಓಕೆ, ಸೊ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ವಾಟ್ ವಿಲ್ ಬಿ ದ ಎಕ್ಸ್ಪೆಕ್ಟೇಷನ್ ಫಾರ್ 4 marks answer, what will be the expectation for 8 marks answer. Accordingly you need to practice for that. Okay, so today when this chapter is completed, in the near future we are going to keep an exam also for that. Okay, so all of you please
study on a daily basis. Then only you will be able to get good marks. Okay. So yes, we shall continue in the next class. Thank you.